ಮಿತ್ರರೇ ನಮಸ್ಕಾರ. ಮಿತ್ರರೇ, ಈ ಕ್ರಿಕೆಟ್ ಮಾಹಿತಿ ಕೊಡೋದ್ರ ನಡುವೆ ಒಂದು ವೆರಿ ಇಂಪಾರ್ಟೆಂಟ್ ವಿಚಾರವನ್ನ ನಿಮಗೆ ಹೇಳೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಅದೇನು ಕೇಳಿದ್ರೆ, ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಒಂದು ಭಾಷಣ ಮಾಡಿದ್ದಾರೆ. ಅದು ಇವತ್ತು ಜಾಗತಿಕವಾಗಿ ಭಾರಿ ಸದ್ದು ಮಾಡ್ತಾ ಇದೆ. ಅವ್ರು ಹೇಳಿದ್ದೇನಪ್ಪ ಕೇಳಿದ್ರೆ, ಮುಂದಿನ ವಾರ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಇಸ್ರೇಲ್ಗೆ ವಿಸಿಟ್ ಮಾಡ್ತಾ ಇದ್ದಾರೆ. ಇಸ್ರೇಲ್ ಇವತ್ತು ಭಾರತದಲ್ಲಿ ಸಿಕ್ಕಾಪಟ್ಟೆ ಪ್ರಖ್ಯಾತಿಯನ್ನು ಹೊಂದಿದೆ. ಹೀಗಂತ ನೆತನ್ಯಾಹು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದು ಬಹಳ ಸದ್ದು ಮಾಡ್ತಾ ಇದೆ. ನಿಮ್ಗೆ ಅನ್ನಿಸಬಹುದು, ಇದರಲ್ಲಿ ಸದ್ದು ಮಾಡುವಂತಹ ವಿಚಾರ ಏನಿದೆ? ಭಾರತದ ಪ್ರಧಾನಿ ಇಸ್ರೇಲ್ಗೆ ಹೋಗ್ತಾರಪ್ಪ. ಇಸ್ರೇಲ್ ಭಾರತದಲ್ಲಿ ಸಹಜವಾಗಿ ಪ್ರಖ್ಯಾತಿಯನ್ನು ಪಡೆದಿದೆ. ಯಾಕೆ ಅಂತಂದರೆ ಇಸ್ರೇಲನ್ನು ಇಷ್ಟಪಡುವಂತಹ ಜನ ಭಾರತದಲ್ಲಿ ಸಾಕಷ್ಟು ಮಂದಿ ಇದ್ದಾರೆ. ಹೀಗಾಗಿ ನೆತನ್ಯಾಹು ಈ ಮಾತನ್ನು ಹೇಳಿರಬಹುದು ಅಂತ. ಇದಕ್ಕೆ ಮುಂದುವರೆದು ಅವರೊಂದು ಮಾತು ಹೇಳಿದ್ದಾರೆ. ಮುಂದಿನ 10 ವರ್ಷದಲ್ಲಿ ಇಸ್ರೇಲ್ ಕಂಪ್ಲೀಟ್ ಆಗಿ ಆತ್ಮನಿರ್ಭರ ಆಗತ್ತೆ. ಅಂದರೆ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ತೀವಿ. ಅಮೆರಿಕದ ಮೇಲಿನ ನಮ್ಮ ನಿರ್ಭರತೆ 0 ಆಗತ್ತೆ. ಹೀಗಂತ ಇಸ್ರೇಲ್ನ ಪ್ರಧಾನಿ ಘೋಷಣೆ ಮಾಡಿದ್ದಾರೆ. ಇಸ್ರೇಲ್ನ ಪ್ರಧಾನಿಯ ಈ ಪ್ರತಿಯೊಂದು ಹೇಳಿಕೆಗಳು ಕೂಡ ಒಂದಕ್ಕೊಂದು ಕನೆಕ್ಟ್ ಆಗಿದ್ದಾವೆ. ಇದು ಭಾರತದ ಪಾಲಿಗೂ ಕೂಡ ಬಹಳ ಇಂಪಾರ್ಟೆಂಟ್ ಆದಂತಹ ವಿಚಾರ. ಈ ವಿಡಿಯೋದಲ್ಲಿ ಈ ಬಗ್ಗೆ ನಿಮಗೆ ಡೀಟೇಲ್ ಆದಂತಹ ಮಾಹಿತಿಯನ್ನು ಕೊಡ್ತೀನಿ. ಇಸ್ರೇಲ್ ಆತ್ಮನಿರ್ಭರ ಆಗೋದಕ್ಕೂ ಭಾರತಕ್ಕೂ ಏನು ಸಂಬಂಧ? ಪ್ರಧಾನಿ ನರೇಂದ್ರ ಮೋದಿ ಅವರು ಮುಂದಿನ ವಾರ ಯಾಕೋಸ್ಕರವಾಗಿ ಇಸ್ರೇಲ್ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ? ಭಾರತದಲ್ಲಿ ಇಸ್ರೇಲ್ ಸಿಕ್ಕಾಪಟ್ಟೆ ಪ್ರಖ್ಯಾತಿಯನ್ನು ಗಳಿಸಿದೆ ಅಂತ ನೆತನ್ಯಾಹು ಯಾಕೋಸ್ಕರವಾಗಿ ಹೇಳಿದ್ರು? ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಮಾಹಿತಿಯನ್ನು ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲನೇದಾಗಿ ಮಿತ್ರರೇ, ಇಸ್ರೇಲ್ನ ಪ್ರಧಾನಿ ಭಾರತಕ್ಕೆ ಬರ್ತಾರೋ, ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಇಸ್ರೇಲ್ ಪ್ರವಾಸ ಕೈಗೊಳ್ತಾರೋ, ಇದರ ಬಗ್ಗೆ ಸಾಕಷ್ಟು ಗೊಂದಲಗಳಿದ್ವು. ಈ ಹಿಂದೆ ಒಂದು ಸುದ್ದಿ ಆಗಿತ್ತು. ಇಸ್ರೇಲ್ನ ಪ್ರಧಾನಿ ಭಾರತಕ್ಕೆ ಬರುವಂತಹದ್ದು ನಿಗದಿಯಾಗಿತ್ತು. 2025ರ ಅಂತ್ಯದಲ್ಲೇ ಅವರು ಭಾರತ ಪ್ರವಾಸವನ್ನು ಕೈಗೊಳ್ಳಬೇಕಾಗಿತ್ತು. ಆದರೆ ಭಾರತದಲ್ಲಿ ಸೆಕ್ಯೂರಿಟಿ ಕಾರಣದಿಂದಾಗಿ ಅವರು ಭೇಟಿ ಕೊಡ್ತಾ ಇಲ್ಲ ಅಂತ. ಅನಂತರದಲ್ಲಿ ಇಸ್ರೇಲ್ ಅದನ್ನು ತಿರಸ್ಕರಿಸಿತು. ಹಾಗೇನಿಲ್ಲ, ಭಾರತದಲ್ಲಿ ಸೆಕ್ಯೂರಿಟಿ ಕೊಡೋದಕ್ಕೆ ಅವರಿಗೆಲ್ಲ ತಾಕತ್ತಿದೆ. ಸೆಕ್ಯೂರಿಟಿಯ ಕಾರಣದಿಂದಾಗಿ ಇಸ್ರೇಲ್ನ ಪ್ರಧಾನಿಯ ಭಾರತ ಪ್ರವಾಸ ನಿಂತಿಲ್ಲ, ಅದು ಕೇವಲ ಪೋಸ್ಟ್ಪೋನ್ ಆಗಿದೆ ಅಷ್ಟೇ. ಹೀಗಂತ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ರು. ಈಗ ಮಿತ್ರರೇ, ಇಸ್ರೇಲ್ನ ಪ್ರಧಾನಿ ಭಾರತಕ್ಕೆ ಬರುವ ಬದಲಾಗಿ ಭಾರತದ ಪ್ರಧಾನಿಯೇ ಇಸ್ರೇಲ್ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ. ಇದನ್ನ ನೆತನ್ಯಾಹು ಅವರೇ ಘೋಷಣೆ ಮಾಡಿದ್ದಾರೆ. ಮುಂದಿನ ವಾರ ಭಾರತದ ಪ್ರಧಾನಿ ಇಸ್ರೇಲ್ಗೆ ಬರ್ತಾ ಇದ್ದಾರೆ ಅಂತ. ಇದು ಸಹಜವಾಗಿ ಬಹಳ ಇಂಪಾರ್ಟೆಂಟ್ ಆದಂತಹ ಒಂದು ವಿಸಿಟ್ ಆಗುತ್ತೆ. ಯಾಕೆ ಕೇಳಿದ್ರೆ, ಗಾಜಾ ಮೇಲೆ ಇಸ್ರೇಲ್ ಯುದ್ಧ ಶುರು ಮಾಡ್ತಲ್ಲ, ಅದಾದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರು ಇಸ್ರೇಲ್ ಕಡೆಗೆ ತಲೆಯೇ ಹಾಕಿರಲಿಲ್ಲ. 2017ರಲ್ಲಿ ಪ್ರಥಮ ಬಾರಿಗೆ ಇಸ್ರೇಲ್ ಪ್ರವಾಸವನ್ನು ಕೈಗೊಂಡಿದ್ರು. ಅದಾದ ಬಳಿಕ ಇಸ್ರೇಲ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಕೊಟ್ಟಿಲ್ಲ. ಈಗ ಮಿತ್ರರೇ, ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಭೇಟಿ ಕೊಡ್ತಾ ಇದ್ದಾರೆ. 2017ರ ಪರಿಸ್ಥಿತಿಗೂ 2026ರ ಪರಿಸ್ಥಿತಿಗೂ ಸಾಕಷ್ಟು ವ್ಯತ್ಯಾಸಗಳಿದ್ದಾವೆ. ಗಾಜಾ ಯುದ್ಧ ಆದ ಬಳಿಕ ಇಡೀ ಜಗತ್ತು ಇಸ್ರೇಲ್ ಅನ್ನು ನೋಡುವಂತಹ ದೃಷ್ಟಿಕೋನವೇ ಬದಲಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಭಾರತದ ಪ್ರಧಾನಿಯ ಇಸ್ರೇಲ್ ಪ್ರವಾಸ ಇದೆಯಲ್ಲ, ಇದಕ್ಕೆ ಸಾಕಷ್ಟು ಮಹತ್ವ ಇದೆ. ಯಾಕೋಸ್ಕರವಾಗಿ ಭಾರತದ ಪ್ರಧಾನಿ ಇಸ್ರೇಲ್ಗೆ ಹೋಗ್ತಾ ಇದ್ದಾರೆ ಕೇಳಿದ್ರೆ, ಮುಖ್ಯವಾಗಿ ಭಾರತ ಮತ್ತು ಇಸ್ರೇಲ್ನ ನಡುವೆ ಒಂದು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಭಾರತದ ಕಾಮರ್ಸ್ ಮಿನಿಸ್ಟರ್ ಈಗಾಗಲೇ ಇಸ್ರೇಲ್ ಪ್ರವಾಸವನ್ನ ಕೈಗೊಂಡು ಅದಕ್ಕೆ ಬೇಕಾದಂತಹ ಬ್ಲೂ ಪ್ರಿಂಟ್ ಅನ್ನು ರೆಡಿ ಮಾಡಿದ್ದಾರೆ. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿಯ ಸಂದರ್ಭದಲ್ಲಿ ಇದಕ್ಕೆ ಅಂತಿಮವಾಗಿ ಸಹಿ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಇನ್ನೊಂದು ಕಡೆಯಲ್ಲಿ ಭಾರತ ಮತ್ತು ಇಸ್ರೇಲ್ನ ನಡುವೆ ಬಹಳ ದೊಡ್ಡ ಮಟ್ಟದ ಡಿಫೆನ್ಸ್ ಒಪ್ಪಂದಗಳಾಗುವಂತಹ ಸಾಧ್ಯತೆಗಳಿದ್ದಾವೆ. ಇದ್ರ ಬಗ್ಗೆ ಎಲ್ಲ ನಾನು ನಿಮಗೆ ವಿವರಿಸಿ ಹೇಳಬೇಕಾದ್ರೆ, ಇಸ್ರೇಲ್ನ ಪ್ರಧಾನಿಯವರ ಇನ್ನೊಂದು ಸ್ಟೇಟ್ಮೆಂಟ್ನ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಬೇಕು. ಆಗ ಈ ಇಡೀ ವಿಚಾರ ನಿಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ನೆತನ್ಯಾಹು ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಿದ್ರಲ್ಲ, ಇವತ್ತು ಭಾರತದಲ್ಲಿ ಇಸ್ರೇಲ್ ತುಂಬಾ ಪ್ರಖ್ಯಾತಿಯನ್ನ ಗಳಿಸಿದೆ, ಇಸ್ರೇಲ್ ಅನ್ನ ಭಾರತೀಯರು ಇಷ್ಟಪಡ್ತಾರೆ ಎನ್ನುವ ಅರ್ಥದಲ್ಲಿ ಅವರೊಂದು ಮಾತು ಹೇಳಿದ್ರಲ್ಲ, ಅದಕ್ಕೆ ಬಹಳ ಮೇಜರ್ ಆದಂತಹ ಒಂದು ಕಾರಣ ಇದೆ. ಇವತ್ತು ಇಸ್ರೇಲ್ನ ವಿರುದ್ಧದ ಜನಾಭಿಪ್ರಾಯ ಇದೆಯಲ್ಲ, ಸಾಕಷ್ಟು ಮಟ್ಟಿಗೆ ಬದಲಾಗಿದೆ. 2023ರಲ್ಲಿ ಯಾವಾಗ ಇಸ್ರೇಲ್ ಗಾಜಾದ ಮೇಲೆ ಯುದ್ಧ ಶುರುವಾಯಿತೋ, ಅದಾದ ನಂತರ ಇಸ್ರೇಲ್ ತನ್ನ ಅನೇಕ ಮಿತ್ರ ರಾಷ್ಟ್ರಗಳನ್ನು ಕಳ್ಕೊಂಡಿದೆ. ಇವತ್ತಿಗೂ ಸಹ ಕೆಲ ರಾಷ್ಟ್ರಗಳಲ್ಲಿ ಅಲ್ಲಿನ ಸರ್ಕಾರಗಳು ಇಸ್ರೇಲ್ ಅನ್ನ ಬೆಂಬಲಿಸ್ತಾ ಇರಬಹುದು, ಆದರೆ ಅಲ್ಲಿನ ಜನರು ಇಸ್ರೇಲ್ ಅನ್ನ ಬೆಂಬಲಿಸ್ತಾ ಇಲ್ಲ, ಇಸ್ರೇಲ್ ಅನ್ನ ವಿರೋಧಿಸ್ತಾ ಇದ್ದಾರೆ, ಇಸ್ರೇಲ್ ವಿರುದ್ಧ ಪ್ರತಿಭಟಿಸ್ತಾ ಇದ್ದಾರೆ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಯುರೋಪ್ ಗಾಜಾ ಯುದ್ಧದ ಬಳಿಕ ಇಸ್ರೇಲ್ ವಿರುದ್ಧವಾಗಿ ಯುರೋಪ್ನಲ್ಲಿ ಬಹಳ ಗಾಢವಾದಂತಹ ಒಂದು ಭಾವನೆ ಬಿಲ್ಡ್ ಆಗಿದೆ. ಪ್ಯಾಲೆಸ್ತೈನ್ ಪರವಾಗಿ ಯುರೋಪ್ನ ರಾಷ್ಟ್ರಗಳು ಏನೇನು ತೀರ್ಮಾನವನ್ನ ಕೈಗೊಂಡ್ವು, ಅದಕ್ಕೂ ಮುಂಚೆ ಪ್ಯಾಲೆಸ್ತೈನ್ ಪರವಾದಂತಹ ಹೋರಾಟಗಳು ಯುರೋಪ್ನ ರಾಷ್ಟ್ರಗಳಲ್ಲಿ ಯಾವ ಮಟ್ಟಿಗೆ ನಡೆದವು ಅಂತ ನೀವೆಲ್ಲ ಗಮನಿಸಿದ್ರಿ. ಈ ಇಸ್ರೇಲ್ ವಿರುದ್ಧದ ಭಾವನೆ ಇದೆಯಲ್ಲ, ಇದು ಕೇವಲ ಯುರೋಪ್ಗೆ ಮಾತ್ರ ಸೀಮಿತ ಆಗಿಲ್ಲ, ಸ್ವಲ್ಪ ಮಟ್ಟಿಗೆ ಅಮೆರಿಕಾಗೂ ಕೂಡ ವಿಸ್ತರಣೆ ಆಗ್ತಾ ಇದೆ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ನ್ಯೂಯಾರ್ಕ್ ಸಿಟಿಯಲ್ಲಿ ಮಮ್ದಾನಿ ಅಧಿಕಾರಕ್ಕೆ ಬರ್ತಾನೆ. ಆತ ಇಸ್ರೇಲ್ ಅನ್ನ ಬಹಳ ಕಡುವಾಗಿ ವಿರೋಧಿಸುವಂತಹ ನಾಯಕ. ಆತನಿಗೆ ನ್ಯೂಯಾರ್ಕ್ನ ಜನ ವೋಟ್ ಹಾಕಿ ಗೆಲ್ಲಿಸ್ತಾರೆ. ಆತ ಹೇಳ್ತಾನೆ, ಒಂದು ವೇಳೆ ಇಸ್ರೇಲ್ನ ಪ್ರಧಾನಿ ನೆತನ್ಯಾಹು ಏನಾದರೂ ನ್ಯೂಯಾರ್ಕ್ ನಗರಕ್ಕೆ ಕಾಲಿಟ್ಟಿದ್ದೆ ಆದ್ರೆ ನೆತನ್ಯಾಹುವನ್ನ ನಾವು ಬಂಧನ ಮಾಡ್ತೀವಿ ಅಂತ. ಆ ಮಟ್ಟಿಗೆ ಅಗ್ರೆಸಿವ್ ಆಗಿರುವಂತಹ ನಾಯಕ ನ್ಯೂಯಾರ್ಕ್ನಲ್ಲಿ ಮೇಯರ್ ಪಟ್ಟಕ್ಕೆ ಇರ್ತಾನೆ.
ಮಿತ್ರರೇ, ಇದನ್ನೆಲ್ಲ ನೋಡ್ತಾ ಇರುವಂತಹ ಇಸ್ರೇಲ್ಗೆ ಸಹಜವಾಗಿ ಒಂದಷ್ಟು ಆತಂಕ ಆಗ್ತಾ ಇದೆ. ನಿಮಗೆ ನೆನಪಿರ್ಲಿ, ಇವತ್ತು ಇಸ್ರೇಲ್ ಏನಾದ್ರೂ ಮಿಡಲ್ ಈಸ್ಟ್ ನಲ್ಲಿ ತನ್ನ ಅಸ್ತಿತ್ವವನ್ನ ಹಾಗೆ ಉಳಿಸ್ಕೊಂಡಿದೆ ಅಂತಂದ್ರೆ ಅದಕ್ಕೆ ಮುಖ್ಯ ಕಾರಣ ಅಮೆರಿಕದ ಸಪೋರ್ಟ್ ಇಲ್ಲ ಅಂತಾಗಿದ್ರೆ ಇಸ್ರೇಲ್ ಇಷ್ಟೆಲ್ಲಾ ದಿನ ಅಷ್ಟು ಗಟ್ಟಿಯಾದಂತಹ ಹೋರಾಟ ಮಾಡೋದಕ್ಕೆ ಸಾಧ್ಯವೇ ಇರ್ತಾ ಇರಲಿಲ್ಲ. ಈಗ ಇಸ್ರೇಲ್ಗೆ ಏನು ಅನ್ನಿಸ್ತಾ ಇದೆ ಗೊತ್ತಾ? ಯುರೋಪ್ನಲ್ಲಿ ಬಿಲ್ಡ್ ಆಗ್ತಾ ಇರುವಂತಹ ಈ ಇಸ್ರೇಲ್ ವಿರೋಧಿ ಭಾವನೆ ಮುಂದಿನ ದಿನಗಳಲ್ಲಿ ಅಮೆರಿಕಾಗೂ ಕೂಡ ವ್ಯಾಪಿಸಬಹುದು. ಈ ಜೊರಾನ್ ಮಮ್ದಾನಿ ಅಂತಹ ಒಬ್ಬ ನಾಯಕ ಅಮೆರಿಕದಲ್ಲಿ ಅಧ್ಯಕ್ಷ ಕೂಡ ಆಗಬಹುದು. ನಾನಿಲ್ಲಿ ಮಮ್ದಾನಿ ಅಂತಹ ನಾಯಕ ಅಂತ ಹೇಳದ್ನೇ ಹೊರತು ಮಮ್ದಾನಿ ಆಗ್ತಾನೆ ಅಂತ ಹೇಳಿಲ್ಲ. ಯಾಕೆಂದ್ರೆ ಮಮ್ದಾನಿ ಅಮೆರಿಕದಲ್ಲಿ ಹುಟ್ಟಿಲ್ಲ, ಹೀಗಾಗಿ ಈ ಜನ್ಮದಲ್ಲಿ ಮಮ್ದಾನಿ ಅಮೆರಿಕದ ಅಧ್ಯಕ್ಷನಾಗೋದಕ್ಕೆ ಸಾಧ್ಯವೇ ಇಲ್ಲ. ಆದರೆ ಅಮೆರಿಕದಲ್ಲಿ ಅಂತಹ ಮನಸ್ಥಿತಿಯ ಒಬ್ಬ ನಾಯಕ ಎಮರ್ಜ್ ಆಗಬಹುದು, ಆತ ಅಧಿಕಾರಕ್ಕೂ ಬರಬಹುದು. ಅಂತಹ ಸಂದರ್ಭದಲ್ಲಿ ಇಸ್ರೇಲ್ಗೆ ಬಹಳ ದೊಡ್ಡ ಪ್ರಾಬ್ಲಮ್ ಎದುರಾಗುತ್ತೆ. ಇವತ್ತು ಇಸ್ರೇಲ್ ಎಲ್ಲದಕ್ಕೂ ಕೂಡ ಅಮೆರಿಕ ಮೇಲೆ ಡಿಪೆಂಡ್ ಆಗಿದೆ. ಈಗ ಯುರೋಪ್ನ ರಾಷ್ಟ್ರಗಳಲ್ಲಿ ಸ್ವಲ್ಪ ಮಟ್ಟಿನ ವಿರೋಧ ಕಾಣ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದು ಜಾಸ್ತಿ ಆಗುತ್ತೆ ಎನ್ನುವಂತಹ ಭಾವನೆ ಇಸ್ರೇಲ್ಗೆ ಬಂದಿದೆ. ಯಾಕೆ ಇಸ್ರೇಲ್ಗೆ ಹಾಗೆ ಅನ್ನಿಸ್ತಾ ಇದೆ ಕೇಳಿದ್ರೆ, ಇವತ್ತು ಯುರೋಪ್ ಆಗಿ ಉಳಿದಿಲ್ಲ. ಅದರ ಹೆಸರು ಯುರೋಪ್, ಅಲ್ಲಿ ಕ್ರಿಶ್ಚಿಯನ್ ರಾಷ್ಟ್ರಗಳು ಜಾಸ್ತಿ ಇದಾವೆ, ಇದೆಲ್ಲ ಸತ್ಯ. ಆದರೆ ಅಲ್ಲಿ ಮಿಡಲ್ ಈಸ್ಟ್ನವರ ಪ್ರಭಾವ ಜಾಸ್ತಿ ಆಗ್ತಾ ಇದೆ. ಕೆಟ್ಟ ವಲಸೆ ನೀತಿಯಿಂದಾಗಿ ಯುರೋಪ್ನ ರಾಷ್ಟ್ರಗಳು ತನ್ನತನವನ್ನು ಕಳೆದುಕೊಳ್ತಾ ಇದ್ದಾವೆ. ಯುರೋಪ್ನಲ್ಲಿ ದಿನೇ ದಿನೇ ಮೂಲಭೂತವಾದ ಜಾಸ್ತಿ ಆಗ್ತಾ ಇದೆ. ಯುರೋಪ್ನ ಪರಿಸ್ಥಿತಿ ಎಷ್ಟು ಭೀಕರವಾಗ್ತಾ ಇದೆ ಅಂತಂದ್ರೆ, ಕಳೆದ 10 ವರ್ಷದಲ್ಲಿ ಅಂದ್ರೆ 2015ರಿಂದ 2025ರವರೆಗಿನ ಡೇಟಾವನ್ನು ನೋಡೋದಾದ್ರೆ ಯುರೋಪ್ಗೆ ಮಿಡಲ್ ಈಸ್ಟ್ನಿಂದ 4.5 ಕೋಟಿ ಜನ ವಲಸೆ ಹೋಗಿದ್ದಾರೆ. ಇವರೆಲ್ಲರೂ ಕೂಡ ಈಗ ಯುರೋಪ್ನ ಸಿಟಿಸನ್ಸ್. ಆದರೆ ಇವರ ಮೈಂಡ್ ಸೆಟ್ ಇದೆಯಲ್ಲ ಮಿಡಲ್ ಈಸ್ಟ್ನದ್ದು. ಸದ್ಯ ಇಡೀ ಯುರೋಪ್ನಲ್ಲಿ ಮುಸ್ಲಿಮರ ಜನಸಂಖ್ಯೆ 6% ಇದೆ. ಒಂದು ಅಂದಾಜಿನ ಪ್ರಕಾರ 2050ರ ವೇಳೆಗೆ ಈ ಸಂಖ್ಯೆ 14ರಿಂದ 16%ಗೆ ಏರಿಕೆ ಆಗುತ್ತೆ ಅಂತ ಪ್ರೆಡಿಕ್ಟ್ ಮಾಡಲಾಗ್ತಾ ಇದೆ. ಯಾವ ಆಧಾರದಲ್ಲಿ ಕೇಳಿದ್ರೆ, ಯುರೋಪ್ನ ಮೂಲ ನಿವಾಸಿಗಳಿದಾರಲ್ಲ, ಅಲ್ಲಿನ ಮಹಿಳೆಯರ ಫರ್ಟಿಲಿಟಿ ರೇಟ್ ಕೇವಲ 1.6% ಇದೆ. ಅದೇ ಮಿತ್ರರೇ, ಈ ಮಿಡಲ್ ಈಸ್ಟ್ನಿಂದ ವಲಸೆ ಹೋಗಿದಾರಲ್ಲ, ಅವರ ಫರ್ಟಿಲಿಟಿ ರೇಟ್ ಬಂದ್ಬಿಟ್ಟು 2.6% ಇದೆ. ಈ ವಿಚಾರಗಳಿದಾವಲ್ಲ, ಭಾರತದಲ್ಲಿ ಹೇಳಿದ್ರೆ ನಮಗೊಂಥರ ಹಾಸ್ಯಾಸ್ಪದವಾಗಿ ಕಾಣಿಸಬಹುದು. ಕೆಲವರಿಗೆ ಇದೇನು ದೊಡ್ಡ ವಿಚಾರ ಅಂತ ಅನಿಸಬಹುದು. ಯಾಕೆ ಕೇಳಿದ್ರೆ, ಭಾರತೀಯರಿಗೆ ಇಂತಹ ಸೂಕ್ಷ್ಮ ವಿಚಾರಗಳು ಅಷ್ಟು ಬೇಗ ಅರ್ಥ ಆಗೋದಿಲ್ಲ. ಆದರೆ ಅದು ಇಸ್ರೇಲ್ ನೋಡಿ, ಅವರೆಲ್ಲದನ್ನ ಕೂಡ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ. ಇಸ್ರೇಲ್ಗೆ ಏನು ಅನ್ನಿಸ್ತಾ ಇದೆ ಅಂತಂದ್ರೆ, ಯಾವಾಗ ಈ ಯುರೋಪ್ನ ರಾಷ್ಟ್ರಗಳಲ್ಲಿ ಈ ಮುಸ್ಲಿಮರ ಜನಸಂಖ್ಯೆ ಜಾಸ್ತಿ ಆಗುತ್ತಾ ಹೋಗುತ್ತೋ ಅಲ್ಲಿನ ಸರ್ಕಾರಗಳ ನಿರ್ಧಾರಗಳು ಕೂಡ ಬದಲಾಗ್ತಾ ಹೋಗುತ್ತೆ. ಯಾಕೆ ಕೇಳಿದ್ರೆ, ಯುರೋಪ್ನ ಬಹುತೇಕ ರಾಷ್ಟ್ರಗಳು ಪ್ರಜಾಪ್ರಭುತ್ವ ರಾಷ್ಟ್ರಗಳು. ಪ್ರಜಾಪ್ರಭುತ್ವದಲ್ಲಿ ಓಲೈಕೆಯೇ ನಂಬರ್ 1 ಅಸ್ತ್ರ. ಹೀಗಾಗಿ ಯುರೋಪನ್ನ ನಾವು ಹೆಚ್ಚು ಕಾಲ ನಂಬೋದಕ್ಕೆ ಸಾಧ್ಯ ಇಲ್ಲ ಅಂತ ಇಸ್ರೇಲ್ಗೆ ಅನಿಸ್ತಾ ಇದೆ. ನಾಳೆ ಒಂದು ವೇಳೆ ಅಮೆರಿಕದ ಪರಿಸ್ಥಿತಿಯು ಹೀಗಾಗಿದ್ದೇ ಆದ್ರೆ ಇಸ್ರೇಲ್ನ ಅಸ್ತಿತ್ವಕ್ಕೆ ಧಕ್ಕೆ ಬಂದು ಬಿಡುತ್ತೆ. ಇದು ಇಸ್ರೇಲ್ಗಿರುವಂತಹ ಕಳವಳ. ಅದಕ್ಕೆ ನೇತನ್ಯಾಹು ಅವರು ಮುಂದಿನ 10 ವರ್ಷಗಳಿಗೋಸ್ಕರವಾಗಿ ಒಂದು ಪ್ಲಾನ್ ಅನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಅದನ್ನು ಅವರು ಈಗ ಘೋಷಣೆಯನ್ನ ಕೂಡ ಮಾಡಿದ್ದಾರೆ. ಆ ಪ್ಲಾನ್ ಏನು ಕೇಳಿದ್ರೆ, ಮುಂದಿನ 10 ವರ್ಷಗಳಲ್ಲಿ ಇಸ್ರೇಲ್ ಕಂಪ್ಲೀಟ್ ಆಗಿ ಆತ್ಮನಿರ್ಭರ ಆಗುವಂತಹದ್ದು, ಅಮೆರಿಕದ ಮೇಲೆ ಝೀರೋ ಡಿಪೆಂಡೆನ್ಸಿ. ನಾನು ಈ ಮಾಹಿತಿಯನ್ನು ಹೇಳ್ತಾ ಇದ್ದಂತಹ ಸಂದರ್ಭದಲ್ಲಿ ಕೆಲವರಿಗೆ ಅನ್ನಿಸಬಹುದು, ಈಗಲೂ ಕೂಡ ಇಸ್ರೇಲ್ ತುಂಬಾ ಸ್ವತಂತ್ರವಾಗಿದೆ, ಅವರು ಸರ್ವಶಕ್ತಿಯನ್ನು ಹೊಂದಿದ್ದಾರೆ ಅಂತ. ಮಿತ್ರರೇ, ಮೇಲ್ನೋಟಕ್ಕಿದ್ದ ಹಾಗೆ ಇಸ್ರೇಲ್ ಇಲ್ಲ. ಇಸ್ರೇಲ್ ಇವತ್ತು ಶಕ್ತಿಶಾಲಿ ಹೌದು, ಅವರಿಗೆ ಹೋರಾಡುವಂತಹ ಕ್ಷಮತೆ ಇದೆ, ಧೈರ್ಯ ಇದೆ, ತಾಕತ್ತಿದೆ, ಎಲ್ಲವೂ ಇದೆ. ಆದರೆ ಅವರಿಗೆ ಬ್ಯಾಕ್ ಸಪೋರ್ಟ್ ಇರುವಂತಹದ್ದು ಅಮೆರಿಕದ್ದು. ಅಮೆರಿಕ ಇಸ್ರೇಲ್ಗೆ ಹಣ ಸಹಾಯ ಮಾಡ್ತಾ ಇದೆ. ಅಮೆರಿಕ ಇಸ್ರೇಲ್ಗೆ ತನ್ನ ಸೈನಿಕ ಟೆಕ್ನಾಲಜಿಯನ್ನು ಕೊಡ್ತಾ ಇದೆ. ಒಂದು ಹಂತದಲ್ಲಿ ಇಸ್ರೇಲ್ನ ಸೇನೆ ಅಮೆರಿಕದ ಮೇಲೆ ವಿಪರೀತವಾಗಿ ಡಿಪೆಂಡ್ ಆಗಿದೆ. ಹೀಗಾಗಿ ನೆತನ್ಯಾಹು ಈಗ ಘೋಷಣೆ ಮಾಡ್ತಾ ಇದ್ದಾರೆ, ನಾವು ಮುಂದಿನ 10 ವರ್ಷಗಳಲ್ಲಿ ಕಂಪ್ಲೀಟ್ ಆಗಿ ಆತ್ಮನಿರ್ಭರ ಆಗ್ತೀವಿ. ಇಸ್ರೇಲ್ ಆರ್ಥಿಕ ಶಕ್ತಿಯನ್ನ ಕೂಡ ಸ್ವಂತವಾಗಿ ಬೆಳೆಸಿಕೊಳ್ಳುತ್ತೆ, ಜೊತೆಗೆ ಸೈನಿಕ ಶಕ್ತಿಯನ್ನ ಕೂಡ ಸ್ವಂತವಾಗಿ ಡೆವಲಪ್ ಮಾಡಿಕೊಳ್ಳುತ್ತೆ. ಅಂದ್ರೆ ಸ್ವಂತವಾದಂತಹ ಒಂದು ಡಿಫೆನ್ಸ್ ಇಕೋಸಿಸ್ಟಮ್ ಅನ್ನು ರೆಡಿ ಮಾಡಿಕೊಳ್ಳುವಂತಹ ಉದ್ದೇಶವನ್ನ ಇಸ್ರೇಲ್ ಇಟ್ಕೊಂಡಿದೆ. ಇದನ್ನೆಲ್ಲ ವಿವರಿಸಿದಂತಹ ಸಂದರ್ಭದಲ್ಲಿ ನಿಮಗೆ ಸಹಜವಾಗಿ ಒಂದು ಪ್ರಶ್ನೆ ಬರಬಹುದು, ಇದಕ್ಕೂ ಭಾರತಕ್ಕೂ ಏನ್ ಸಂಬಂಧ? ಈಗ ಅಮೆರಿಕದಿಂದ ಇಸ್ರೇಲ್ ದೂರ ಆಗ್ತಾ ಇದೆ, ಯುರೋಪ್ನಿಂದ ಇಸ್ರೇಲ್ ದೂರ ಆಗ್ತಾ ಇದೆ. ಹೀಗಾಗಿ ಅವರು ಸ್ವಂತ ಬಲದಲ್ಲಿ ಎಸ್ಟಾಬ್ಲಿಷ್ ಆಗೋದಕ್ಕೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದರ ಮಧ್ಯದಲ್ಲಿ ಭಾರತದ ಪಾತ್ರ ಏನಿದೆ ಅಂತ ಅನ್ನಿಸಬಹುದು. ಇಲ್ಲೇ ಇರುವಂತಹದ್ದು ಇಂಟ್ರೆಸ್ಟಿಂಗ್ ವಿಚಾರ. ಇವತ್ತು ಇಸ್ರೇಲ್ ತನ್ನ ಡಿಫೆನ್ಸ್ ಪಾರ್ಟ್ನರ್ಶಿಪ್ ಅನ್ನ ಭಾರತದೊಂದಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಬಿಲ್ಡ್ ಮಾಡೋದಕ್ಕೆ ಎಲ್ಲಾ ರೀತಿಯಲ್ಲೂ ಯತ್ನ ಮಾಡ್ತಾ ಇದೆ. ಈಗಾಗಲೇ ಭಾರತದ ಅನೇಕ ಡಿಫೆನ್ಸ್ ಕಂಪನಿಗಳ ಜೊತೆಗೆ ಇಸ್ರೇಲ್ ಒಪ್ಪಂದವನ್ನ ಮಾಡಿಕೊಂಡಿದೆ. ಮುಖ್ಯವಾಗಿ ಅದಾನಿ ಡಿಫೆನ್ಸ್ ಕಂಪನಿಯೂ ಕೂಡ ಇಸ್ರೇಲ್ ಜೊತೆಗೆ ಕೆಲ ಅಗ್ರಿಮೆಂಟ್ಗಳನ್ನು ಮಾಡಿಕೊಂಡಿದೆ. ಭಾರತದಿಂದ ಇಸ್ರೇಲ್ ಏನ್ ಬಯಸ್ತಾ ಇದೆ ಕೇಳಿದ್ರೆ, ಇವತ್ತು ಭಾರತ ಒಂದು ಎಮರ್ಜ್ ಆಗ್ತಿರುವಂತಹ ಎಕಾನಮಿ, ಜೊತೆಗೆ ಭಾರತ ಒಂದು ಬಹಳ ದೊಡ್ಡದಾದಂತಹ ಮಾರುಕಟ್ಟೆ. ಇಂತಹ ಭಾರತದ ಮಾರುಕಟ್ಟೆಯ ಆಕ್ಸೆಸ್ ಪಡೆದುಕೊಳ್ಳುವಂತಹದ್ದು ಇಸ್ರೇಲ್ನ ಎಕಾನಮಿಗೆ ಬಹಳ ಹೆಲ್ಪ್ ಆಗುತ್ತೆ.
ಹೀಗಾಗಿ ಭಾರತದೊಂದಿಗೆ ಒಂದು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ನ ಮಾಡಿಕೊಳ್ಳೋದು, ಜೊತೆಗೆ ಡಿಫೆನ್ಸ್ ಸೆಕ್ಟರ್ ನಲ್ಲಿ ಜಾಯಿಂಟ್ ಪ್ರೊಡಕ್ಷನ್ ಅನ್ನ ಮಾಡುವಂತಹದ್ದು. ಇಸ್ರೇಲ್ನ ಡಿಫೆನ್ಸ್ ಕಂಪನಿಗಳು ಭಾರತಕ್ಕೆ ಎಂಟ್ರಿ ಕೊಡ್ತವೆ, ಭಾರತದ ಕಂಪನಿಗಳ ಜೊತೆಗೆ ಅವರು ಹೊಂದಾಣಿಕೆ ಮಾಡಿಕೊಳ್ತಾರೆ, ಇಲ್ಲೊಂದು ಇಕೋಸಿಸ್ಟಮ್ ಅನ್ನ ಬಿಲ್ಡ್ ಮಾಡ್ತಾರೆ. ಇದು ಇಸ್ರೇಲ್ನ ಡಿಫೆನ್ಸ್ ಸೆಕ್ಟರ್ಗೆ ಒಂದು ಭದ್ರತೆಯನ್ನ ಕೊಡುತ್ತೆ. ನಿಮಗೆಲ್ಲ ಗೊತ್ತೇ ಇದೆ, ಇಸ್ರೇಲ್ ಬಹಳ ಪುಟ್ಟದಾದಂತಹ ದೇಶ. ಅವರಲ್ಲಿ ಒಂದು ಡಿಫೆನ್ಸ್ ಇಕೋಸಿಸ್ಟಮ್ ಅನ್ನ ರೆಡಿ ಮಾಡ್ಕೊಂಡಿದ್ದೆ ಆದ್ರೆ ಯುದ್ಧದಂತಹ ಸನ್ನಿವೇಶದಲ್ಲಿ ಅದನ್ನ ರಕ್ಷಣೆ ಮಾಡಿಕೊಳ್ಳುವಂತಹದ್ದು ಬಹಳ ಕಷ್ಟ ಆಗುತ್ತೆ. ಉದಾಹರಣೆಗೆ ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ಆಯ್ತಲ್ಲ, ಆ 12 ದಿನದ ಯುದ್ಧದಲ್ಲಿ ಇಸ್ರೇಲ್ಗೆ ದೊಡ್ಡ ಸವಾಲಾಗಿದ್ದೇನು ತನ್ನ ಇಂಪಾರ್ಟೆಂಟ್ ಅಸೆಟ್ಗಳನ್ನ ಸೇಫ್ ಮಾಡಿಕೊಳ್ಳುವಂತಹದ್ದು. ಚಿಕ್ಕ ದೇಶ ಆದ ಕಾರಣದಿಂದಾಗಿ ಸಣ್ಣ ಸೆಕ್ಯೂರಿಟಿ ಲ್ಯಾಬ್ಸ್ ಆದ್ರೂ ಕೂಡ ಬಹಳ ದೊಡ್ಡ ಹಾನಿ ಆಗ್ಬಿಡುತ್ತೆ. ಅದೇ ಕಂಪನಿಗಳು ಭಾರತದಲ್ಲಿ ಇದ್ದಿದ್ದೇ ಆಗಿದ್ರೆ ಅಂತಹ ಸಮಸ್ಯೆಗಳು ಇಸ್ರೇಲ್ಗೆ ಬರೋದೇ ಇಲ್ಲ. ಇದು ಇಸ್ರೇಲ್ನ ಭವಿಷ್ಯದ ಪ್ಲಾನ್. ಹೀಗಾಗಿ ಡಿಫೆನ್ಸ್ ಸೆಕ್ಟರ್ನಲ್ಲಿ ಭಾರತದೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳೋದಕ್ಕೆ ಇಸ್ರೇಲ್ ತುದಿಗಾಲ್ನಲ್ಲಿ ನಿಂತಿದೆ. ಇದು ಇಸ್ರೇಲ್ನ ಆತ್ಮನಿರ್ಭರತೆಯ ಒಂದು ಭಾಗವೂ ಕೂಡ ಹೌದು. ಇದರಿಂದ ಭಾರತಕ್ಕೆ ಏನು ಹೆಲ್ಪ್ ಆಗುತ್ತೆ ಕೇಳಿದ್ರೆ, ಮೊದಲನೆಯದಾಗಿ ಡಿಫೆನ್ಸ್ ಸೆಕ್ಟರ್ನಲ್ಲಿ ಟೆಕ್ನಾಲಜಿ ಟ್ರಾನ್ಸ್ಫರ್ ಆಗುತ್ತೆ, ಭಾರತಕ್ಕೊಂದು ಗಟ್ಟಿಯಾದಂತಹ ಪಾರ್ಟ್ನರ್ಶಿಪ್ ಸಿಗುತ್ತೆ. ಹಾಗೆ ಭಾರತಕ್ಕೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ FDI ಬರುತ್ತೆ. ಇದು ಭಾರತದಲ್ಲಿ ಉದ್ಯೋಗ ಹೆಚ್ಚಳಕ್ಕೂ ಕೂಡ ಕಾರಣ ಆಗುತ್ತೆ. ಇದೆಲ್ಲ ಹೇಳದಂತಹ ಸಂದರ್ಭದಲ್ಲಿ ಕೆಲವರಿಗೊಂದು ಪ್ರಶ್ನೆ ಬರ್ತಾ ಇರಬಹುದು. ಭಾರತವೂ ಕೂಡ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ. ಭಾರತದಲ್ಲೂ ಸಹ ಇಸ್ರೇಲನ್ನು ವಿರೋಧಿಸುವಂತಹ ಒಂದು ದೊಡ್ಡ ಸಮೂಹವೇ ಇದೆ. ಇಂತಹ ಸಂದರ್ಭದಲ್ಲಿ ಇಸ್ರೇಲ್ ಭಾರತದ ವಿಚಾರದಲ್ಲಿ ಹೇಗೆ ಧೈರ್ಯ ತೋರಿಸ್ತಾ ಇದೆ? ಯುರೋಪ್ ಮೇಲೆ ಇಲ್ಲದಂತಹ ಭರವಸೆ ಭಾರತದ ಮೇಲೆ ಯಾಕೆ ಬಂತು ಅಂತ. ಇಲ್ಲಿ ಮಿತ್ರರೇ 2 ರೀತಿಯ ವಿಚಾರಗಳಿದಾವೆ. ಮೊದಲನೇದಾಗಿ ಏನು ಕೇಳಿದ್ರೆ, ಇಸ್ರೇಲ್ಗೆ ಭಾರತದ ಒಂದು ಮಾರುಕಟ್ಟೆ ಬೇಕು. 150 ಕೋಟಿ ಜನರಿರುವಂತಹ ಒಂದು ದೊಡ್ಡ ಮಾರುಕಟ್ಟೆ, ಇದರ ಆಕ್ಸೆಸ್ ಇಸ್ರೇಲ್ಗೆ ಬೇಕಾಗಿದೆ. ಎರಡನೇದಾಗಿ ಇಸ್ರೇಲ್ಗೆ ಅರ್ಥ ಆದಂತಹ ಇನ್ನೊಂದು ವಿಚಾರ ಏನು ಕೇಳಿದ್ರೆ, ಭಾರತದಲ್ಲಿರುವಂತಹ ಬಲಪಂಥೀಯರೇನಿದ್ದಾರೆ ಇವರು ಯಾವತ್ತಿದ್ರೂ ಕೂಡ ಇಸ್ರೇಲನ್ನು ಬೆಂಬಲಿಸ್ತಾರೆ. ಭಾರತದ ಬಲಪಂಥೀಯರ ನಿರ್ಧಾರಗಳು ಯಾವತ್ತೂ ಕೂಡ ಬದಲಾಗೋದಿಲ್ಲ, ಅದು ಶೇಕ್ ಕೂಡ ಆಗೋದಿಲ್ಲ. ಹಾಗೆ ಭಾರತದಲ್ಲಿರುವಂತಹ ಎಡಪಂಥೀಯರು ಯಾವತ್ತೂ ಕೂಡ ಇಸ್ರೇಲನ್ನು ಒಪ್ಕೊಳ್ಳೋದಿಲ್ಲ. ಕಾರಣ ಏನು ಕೇಳಿದ್ರೆ, ಮುಸ್ಲಿಂ ವೋಟ್ ಬ್ಯಾಂಕ್. ಎಲ್ಲಿಯವರೆಗೆ ಅವರು ಅಧಿಕಾರದಿಂದ ದೂರ ಇರ್ತಾರೋ ಅಲ್ಲಿಯವರೆಗೂ ಕೂಡ ಭಾರತದಲ್ಲಿ ಇಸ್ರೇಲ್ನ ಹಿತಾಸಕ್ತಿ ಸೇಫ್ ಆಗಿರುತ್ತೆ. ಈ ಎಲ್ಲಾ ಲೆಕ್ಕಾಚಾರ ಹಾಕಿರುವಂತಹ ಇಸ್ರೇಲ್ ಈಗ ಭಾರತದೊಂದಿಗೆ ಬಹಳ ದೊಡ್ಡ ಹೆಜ್ಜೆ ಹಾಕೋದಕ್ಕೆ ನಿರ್ಧಾರವನ್ನು ಮಾಡಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಇಸ್ರೇಲ್ ಪ್ರವಾಸ ಇದೆಯಲ್ಲ, ಈ ಸಂದರ್ಭದಲ್ಲಿ ಬಹಳ ದೊಡ್ಡ ದೊಡ್ಡ ಘೋಷಣೆಗಳಾಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದಾವೆ. ಮಿತ್ರರೇ, ಇದೇ ಸಂದರ್ಭದಲ್ಲಿ ಇನ್ನೊಂದು ವಿಚಾರವನ್ನು ಕೂಡ ನಾನು ಇಲ್ಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದಕ್ಕೂ ಈ ಒಂದು ಸಬ್ಜೆಕ್ಟ್ಗೂ ಯಾವುದೇ ರೀತಿಯಲ್ಲೂ ಸಂಬಂಧ ಇಲ್ಲ, ಆದರೆ ಅದು ಇಸ್ರೇಲ್ನ ಓರ್ವ ಮಹಿಳೆ ಮತ್ತು ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ವಿಚಾರ. ಹೀಗಾಗಿ ನಾನು ಇದೇ ವಿಡಿಯೋದಲ್ಲಿ ಆ ಮಾಹಿತಿಯನ್ನು ಕೂಡ ನಿಮಗೆ ಹೇಳ್ತಾ ಇದ್ದೀನಿ. ಕಳೆದ ವರ್ಷ ಗಂಗಾವತಿ ತಾಲೂಕಿನ ಸಾಣಾಪುರದಲ್ಲಿ ನಡೆದಂತಹ ಒಂದು ಘಟನೆ ಇಡೀ ದೇಶದ ತಲೆ ತಗ್ಗಿಸುವಂತೆ ಮಾಡಿತ್ತು. ಕರ್ನಾಟಕಕ್ಕಂತೂ ಭಾರಿ ಮುಜುಗರವನ್ನ ತಂದಿಟ್ಟಿತ್ತು. ಅವತ್ತೇನಾಗಿತ್ತು ಕೇಳಿದ್ರೆ, ಇಸ್ರೇಲ್ ಮೂಲದ ಓರ್ವ ಮಹಿಳೆಯ ಮೇಲೆ ಕರ್ನಾಟಕದಲ್ಲಿ ಸಾಮೂಹಿಕ ಅತ್ಯಾಚಾರ ಆಗಿತ್ತು. ಆಕೆಯ ಜೊತೆಗೆ ಬಂದಂತಹ ಓರ್ವ ಯುವಕನನ್ನ ಕೊಲೆಗೈಯಲಾಗಿತ್ತು. ಗಂಗಾವತಿ ತಾಲೂಕಿನ ಸಾಣಾಪುರದಲ್ಲಾದಂತಹ ಈ ಘಟನೆ ಇಂಟರ್ನ್ಯಾಷನಲ್ ಪತ್ರಿಕೆಯಲ್ಲೂ ಕೂಡ ವರದಿಯಾಗುವಂತಾಗಿತ್ತು. ಇದು ಸಹಜವಾಗಿ ಕರ್ನಾಟಕಕ್ಕೆ ಬಹಳ ತಲೆ ತಗ್ಗಿಸುವಂತಹ ವಿಚಾರ. ಈಗ ಈ ಪ್ರಕರಣದಲ್ಲಿ ಕೋರ್ಟ್ ಕೊಟ್ಟಂತಹ ತೀರ್ಪು ಇಡೀ ಜಗತ್ತು ಮತ್ತೊಮ್ಮೆ ಕರ್ನಾಟಕದ ಕಡೆಗೆ ತಿರುಗಿ ನೋಡುವಂತಾಗಿದೆ. ಮಿತ್ರರೇ, 2025 ಮಾರ್ಚ್ ತಿಂಗಳಿನಲ್ಲಿ ಗಂಗಾವತಿ ತಾಲೂಕಿನಲ್ಲಿರುವಂತಹ ಈ ಸಾಣಾಪುರ ಇದೆಯಲ್ಲ, ಅದು ಹಂಪಿಗೆ ಹತ್ತಿರ ಇರುವಂತಹ ಪ್ರದೇಶ. ಅಲ್ಲಿಗೆ ಇಸ್ರೇಲ್ ಮೂಲದ ಮಹಿಳೆ ಅನೇಕ ಪ್ರವಾಸಿಗರ ಜೊತೆಗೆ ಭೇಟಿ ಕೊಟ್ಟಿರ್ತಾಳೆ. ರಾತ್ರಿ ಹೊತ್ತಿನಲ್ಲಿ ಆಕೆ ತನ್ನ ಜೊತೆಗೆ ಬಂದಂತಹ ಯುವಕನ ಜೊತೆಗೆ ಬೆಳದಿಂಗಳಲ್ಲಿ ಓಡಾಡ್ತಾ ಇರ್ತಾಳೆ. ಅಲ್ಲಿ ಪಾನಮತ್ತರಾಗಿ ಬಂದಿದ್ದಂತಹ ಹಂದಿಮಲ್ಲ, ಸಾಹಿ, ಶರಣಪ್ಪ ಅನ್ನುವಂತಹ 3 ಕಾಮುಕರು ಆ ಇಸ್ರೇಲ್ ಮೂಲದ ಯುವತಿಯನ್ನ ಅತ್ಯಾಚಾರಕ್ಕೊಳಪಡಿಸಿ ಆಕೆಯ ಜೊತೆಗಿದ್ದಂತಹ ಯುವಕನನ್ನ ಹತ್ಯೆ ಮಾಡಿರ್ತಾರೆ. ಈ ಪ್ರಕರಣದಲ್ಲಿ ಬಹಳ ವೇಗವಾಗಿ ವಿಚಾರಣೆಯನ್ನ ನಡೆಸಿ ಪೊಲೀಸರು ಚಾರ್ಜ್ ಶೀಟ್ ಅನ್ನು ಹಾಕಿರ್ತಾರೆ. ಈಗ ಗಂಗಾವತಿಯ 1ನೇ ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ಈ ಬಗ್ಗೆ ವಿಚಾರಣೆ ನಡೆದು ಅಂತಿಮವಾದಂತಹ ಶಿಕ್ಷೆ ಕೂಡ ಪ್ರಕಟಗೊಂಡಿದೆ. ನ್ಯಾಯಾಧೀಶರು ಎಂತಹ ದಿಟ್ಟ ತೀರ್ಪನ್ನ ಕೊಟ್ಟಿದ್ದಾರೆ ಕೇಳಿದ್ರೆ, ಇಡೀ ದೇಶ ಗಂಗಾವತಿಯ ಕೋರ್ಟಿನ ತೀರ್ಪಿನ ಬಗ್ಗೆ ಮಾತನಾಡಬೇಕು. ಅಂತಹ ಶಿಕ್ಷೆಯನ್ನ ಅಪರಾಧಿಗಳಿಗೆ ವಿಧಿಸಿದ್ದಾರೆ. ಕಾಮುಕರಾದಂತಹ ಹಂದಿಮಲ್ಲ, ಸಾಯಿ ಮತ್ತು ಶರಣಪ್ಪ ಈ 3 ಕೂಡ ಮರಣದಂಡನೆ ಶಿಕ್ಷೆಯನ್ನ ವಿಧಿಸಲಾಗಿದೆ. ಯಾಕೆ ಈ ವಿಚಾರವನ್ನ ಇಲ್ಲಿ ನಾನು ಹೇಳದೆ ಕೇಳಿದ್ರೆ, ಮಿತ್ರರೇ, ಇಂತಹ ತೀರ್ಪುಗಳು ಇನ್ನಷ್ಟು ಬರಬೇಕು. ವಿದೇಶಿ ಮಹಿಳೆಯ ಮೇಲೆ ಅತ್ಯಾಚಾರ ಆಯ್ತಲ್ಲ, ಇದು ಇಡೀ ದೇಶವನ್ನ ತಲೆ ತಗ್ಗಿಸುವಂತೆ ಮಾಡಿತ್ತು. ಈ ಘಟನೆಯ ಬಳಿಕ ಆ ದೇಶದಲ್ಲಿ ನಮ್ಮ ದೇಶದವರ ಬಗ್ಗೆ ಯಾವ ರೀತಿಯಾದಂತಹ ಭಾವನೆ ಬಿಲ್ಡ್ ಆಗಿರುತ್ತೆ ಅಂತ ಯೋಚನೆ ಮಾಡಿ. ಇಸ್ರೇಲ್ನಲ್ಲಿರೋರಿಗೆ ಹಂದಿಮಲ್ಲ, ಸಾಯಿ, ಶರಣಪ್ಪ ಇವರು ಅಪರಾಧಿಗಳು ಅಂತ ಅನಿಸೋದಿಲ್ಲ, ಭಾರತ ಅಪರಾಧಿ ಅಂತ ಅನಿಸುತ್ತೆ. ಇಂತಹ ಘಟನೆಗಳ ಬಳಿಕ ವಿದೇಶಗಳಲ್ಲಿ ಭಾರತದ ಬಗ್ಗೆ ಬಹಳ ಕೆಟ್ಟ ಭಾವನೆ ಬಿಲ್ಡ್ ಆಗ್ಬಿಡುತ್ತೆ. ನಮ್ಮ ಟೂರಿಸಂಗೆ ಹೊಡೆತ ಬೀಳುತ್ತೆ. ಭಾರತಕ್ಕೆ ಹೋದ್ರೆ ಮಹಿಳೆಯರು ಸೇಫ್ ಅಲ್ಲ ಅನ್ನುವಂತಹ ಭಾವನೆ ಬಿಲ್ಡ್ ಆಗುತ್ತೆ. ಇಂತಹ ಪರಿಸ್ಥಿತಿಯಲ್ಲಿ ಕೋರ್ಟ್ ಕೊಟ್ಟಂತಹ ನ್ಯಾಯ ಇದೆಯಲ್ಲ, ಇದು ಎಲ್ಲರನ್ನ ಹೆಮ್ಮೆ ಪಡುವಂತೆ ಮಾಡಿದೆ.
ಮಿತ್ರರೇ, ಈ ವಿಚಾರದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.